ಇದು ದಕ್ಷಿಣ ಕನ್ನಡಕ್ಕೆ ಮತ್ತೆ ಉಡುಪಿಗೆ ಮಾಡುವ ಅವಮಾನ ಮಾತ್ರ ಅಲ್ಲ. ನೋಡಿ, ಇನ್ನೊಬ್ರು ಸ್ಥಳೀಯರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಸರ್, ನಿಮ್ಮ ಹೆಸರೇನು? ಬಾಲಕೃಷ್ಣ. ಏನನ್ಸುತ್ತೆ ಬಾಲಕೃಷ್ಣ ಅವರೇ, ಈ ಎಲ್ಲ ಆಪಾದನೆಗಳು, ಈ ಎಲ್ಲ ಹೋರಾಟಗಳು, ನಕಲಿ ಹೋರಾಟನ, ಅಸಲಿ ಹೋರಾಟನ, ಕಾವಂದರ ಮೇಲೆ ಬರುವಂತಹ ಈ ಎಲ್ಲ ಆಪಾದನೆಗಳನ್ನು ನೋಡಿದ್ರೆ, ಕಾವಂದರಿಗೆ ಪೂಜ್ಯರಿಗೆ 16 ವರ್ಷದಿಂದ ಚಿಕ್ಕ ಹುಡುಗಿಯರು ಬೇಕು, ಅವರು ರೇಪ್ ಮಾಡಿ ಸಾಯಿಸಿಬಿಟ್ಟು ಕಳಿಸಿ ಇದನ್ನು ಹೂತಾಕ್ತಾರೆ ಅನ್ನೋ ಆಪಾದನೆ ಇದೆ. ಏನಂತೀರಿ? ನೋಡಿ ಸರ್, ಇವಾಗ ನಾವು ಬಂದು 52 ಇಯರ್ಸ್ ಆಯಿತು, ಕಾಸರಗೋಡಿಂದ ಬಂದಿದ್ದೇವೆ. ಸೊ ನನ್ನ ಅಣ್ಣ ಹೇಳಿದ್ದಾನೆ, ಸೊ 52 ವರ್ಷದಲ್ಲಿ 12 ವರ್ಷ ನನ್ನ ಬಾಲ್ಯಾವಸ್ಥೆ, ನನಗೆ ಮೆಮೊರಿ ಪವರ್ ಅಷ್ಟು ಗೊತ್ತಿರೋದಿಲ್ಲ. ಸೊ 40 ವರ್ಷದ ಇತಿಹಾಸ ನನಗೆ ಗೊತ್ತಿದೆ. ಸೊ ಏನಂತ ಹೇಳಿದರೆ, ನಾವು ಇಲ್ಲೇ ಪಕ್ಕದಲ್ಲಿ ಕನ್ಯಾಡಿಯಲ್ಲಿ ವಾಸ ಇರುವಂಥದ್ದು. ಇದೇ ನೇತ್ರಾವತಿಯ ನದಿಯಲ್ಲಿ ಪ್ರತಿ ವರ್ಷ 48 ದಿನ ಬೆಳಿಗ್ಗೆ 5 ಗಂಟೆಗೆ ಸ್ನಾನ ಮಾಡಿದ ವ್ಯಕ್ತಿ ನಾನು. ಏಕೆಂತ ಹೇಳಿದ್ರೆ, ಇದೇ ಈ ಭಾಗದಲ್ಲಿ ಒಂದು ಹಳೆ ಲಗೇಜ್ ರೂಮು ಮತ್ತು ಮಾಹಿತಿ ಕೇಂದ್ರ ಇತ್ತು. ಅದೀಗ ಡೆಮಾಲಿಷನ್ ಆಗಿದೆ, ಸುಮಾರು 15 ವರ್ಷ ಆಗಿರ್ಬೋದು. 25-30 ವರ್ಷದ ಮುಂಚೆ ಇಲ್ಲೊಂದು ಕಟ್ಟಡ ಇತ್ತು, ಇಲ್ಲಿಯ ಸ್ಥಳೀಯರಿಗೆಲ್ಲ ಗೊತ್ತಿರ್ತದೆ. ಸೊ ಆ ಕಟ್ಟಡದಲ್ಲಿ ನಾವು ರಾತ್ರಿ ಮಾಲೆ ಹಾಕಿದಾಗ ಶಬರಿಮಲೆಗೆ ಪ್ರತಿ ವರ್ಷ ಸುಮಾರು 10 ವರ್ಷ ನಾನು ಇದೇ ಕಟ್ಟಡದಲ್ಲಿ 48 ದಿನಗಳನ್ನು ಕಳೆದವನು ನಾನು. ಇಲ್ಲಿ ಶಬರಿಮಲೆಗೆ ನಾವು ಹೋಗುವಾಗ ಇಲ್ಲಿ ಸ್ನಾನ ಮಾಡಿ ಬೆಳಿಗ್ಗೆ ಶರಣು ಕರೆದು ಇಲ್ಲಿಂದ ನಾವು ನಮ್ಮ ಉದ್ಯೋಗಗಳಿಗೆ, ನಾನು ಧರ್ಮಸ್ಥಳದಲ್ಲಿ ಅಂಗಡಿಯಲ್ಲಿ ಕೆಲಸಕ್ಕಿದ್ದೆ, ಸೊ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ನನಗೆ ಗೊತ್ತಿದೆ, ನಾವು ಬೆಳಿಗ್ಗೆ ಎದ್ದಾಗ ಎಷ್ಟೋ ಬಾಡಿಗಳು ಕೆಲವೊಮ್ಮೆ ತೇಲಿ ಬರುವಂಥದ್ದು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಯಾಕೆಂತ ಹೇಳಿದರೆ, ಇದು ನೇತ್ರಾವತಿಯಲ್ಲೇ ಸತ್ತವರು ಅಂತ ಆಗಿರಲಿಲ್ಲ. ಚಾರ್ಮಾಡಿ ಘಾಟಿಯಿಂದ ಪ್ರಾರಂಭವಾಗುವ ಈ ನೇತ್ರಾವತಿ ನದಿಗೆ ಹಲವಾರು ಗ್ರಾಮಗಳು ಕನೆಕ್ಟ್ ಆಗ್ತದೆ. ಸೊ ಸುಸೈಡ್ ಮಾಡುವವರು ಎಲ್ಲ ಗ್ರಾಮದಲ್ಲೂ ಇದ್ದಾರೆ ಸರ್, ಬರೀ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಸುಸೈಡ್ ಮಾಡೋದು. ಹಾಗಿದ್ರೆ ಕೆಲವರು ಯಾತ್ರಾರ್ಥಿಗಳು ಇಲ್ಲಿ ಸುಸೈಡ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ, ಪವಿತ್ರ ಸ್ಥಳ ಧರ್ಮಸ್ಥಳದಲ್ಲಿ ಹೋದ್ರೆ ನನ್ನ ಅಂತ್ಯವನ್ನು ನಾನು ಅಲ್ಲೇ ಕಾಣಬೇಕು, ನನಗೆ ಮೋಕ್ಷ ಸಿಗ್ತದೆ ಅಂತ ಹೇಳುವ ನಂಬಿಕೆಯಿಂದ ಕೆಲವರು ಇಲ್ಲಿ ಪ್ರಾಣವನ್ನು ಕಳ್ಕೊಂಡದ್ದು ಇದೆ, ಆತ್ಮಹತ್ಯೆ. ಹಾಗೆಂತೇಳಿ ಬೇರೆ ಕಡೆಯಿಂದ ಆತ್ಮಹತ್ಯೆ ಮಾಡಿಕೊಂಡವರು ಕೂಡ ಮನಸ್ಸಿಗೆ ನೊಂದಾಗ ಪ್ರತಿಯೊಬ್ಬರು ಸುಸೈಡ್ ಮಾಡುವಂಥವ್ರು ಇರ್ತದೆ. ಸುಲಭದ ದಾರಿ ಏನಂದರೆ ನದಿಗೆ ಹಾರುವಂಥದ್ದು. ಬೇರೆ ಕಡೆ ಎಲ್ಲ ಕೊಡ್ಲಿಕ್ಕೆ ಕೆಲವರಿಗೆ ಭಯ ಇರ್ತದೆ, ಈಜಲಿಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ನದಿಗೆ ಹಾರಿದ್ರೆ ಬೇಗ ನನ್ನ ಮರಣ ಆಗ್ತದೆ ಅಂತೇಳಿ. ಹಾಗೆ ಬಂದ ಬಾಡಿಗಳನ್ನು ನಾನು ಕೂಡ ಇಲ್ಲಿ ಬೆಳಿಗ್ಗೆ ನೋಡಿದ್ದಿದೆ. ಇದು ನನ್ನ ಪ್ರತ್ಯಕ್ಷ ಸಾಕ್ಷಿ. ಯಾಕೆಂದೇಳಿ ನನಗೆ ಸುಳ್ಳು ಮಾತಾಡಿ ಅಭ್ಯಾಸ ಇಲ್ಲ, ಕಟ್ಟು ಕಥೆಯೂ ಅಲ್ಲ ಇದು. ಅವನೇನೋ ಕೊಟ್ಟಿರ್ಬೋದು ಹೇಳುವಂಥದ್ದು ನನಗೆ ಅಗತ್ಯವೂ ಇಲ್ಲ. ಸೊ ಮತ್ತೆ ಸಣ್ಣ ಫೇಕ್ ಯೂಟ್ಯೂಬರ್ಸ್ಗಳಿಗೆ ನಾನು ಬೈಟ್ ಕೊಡುವಂಥ ವ್ಯಕ್ತಿಯು ನಾನಲ್ಲ, ನನಗೆ ಅಗತ್ಯವೂ ಇಲ್ಲ. ಸೊ ನಾಳೆಯಿಂದ ಕಮೆಂಟ್ಸ್ಗಳು ಸ್ಟಾರ್ಟ್ ಆಗ್ತದೆ, ನಮ್ಮ ಹೆಂಡತಿಗೆ ಬೈಯುವಂಥದ್ದು ಅದೆಲ್ಲ ಇದ್ದೇ ಇರ್ತದೆ. ಐ ಡೋಂಟ್ ಕೇರ್. ಮತ್ತೇನಂತ ಹೇಳಿದರೆ, ನಾನಿಲ್ಲಿ ನಾವು ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಮನುಷ್ಯರು ಅಂತ ಆಗಿದ್ದೇವೆ ಅಂತ ಹೇಳಿದರೆ, ಈಗ ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗಿದ್ದೀನಿ ಅಂತ ಹೇಳಿದರೆ, ಖಂಡಿತವಾಗಿಯೂ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಹಾಗೂ ಪೂಜ್ಯ ಕಾವಂದರ ಆಶೀರ್ವಾದದಿಂದಲೇ. ಯಾಕೆಂತ ಹೇಳಿದರೆ, ನಾವು ಬೇರೆ ಎಲ್ಲಾದ್ರೂ ಇರ್ತೀರಿ, ಎಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಬೇರೆ ಏನಾದರೂ ಉದ್ಯಮ ಮಾಡ್ಕೊಂಡು ಈಗ ಇರಬೇಕಿತ್ತು. ಸೊ ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನು ಬಿಟ್ಟು ಕೊಡುವ, ನಮ್ಮ ತಲೆ ಹೋದ್ರೂ ಪರವಾಗಿಲ್ಲ, ಕ್ಷೇತ್ರವನ್ನು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ಯಾಕೆಂತ ಹೇಳಿದರೆ, ತುಂಬ ಜನರಿಗೆ ಮಾತಾಡುವಂಥ ಆಸೆ ಇರ್ತದೆ, ಬಟ್ ಭಯ. ಯಾಕೆಂತ ಹೇಳಿದರೆ, ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಬೈತಾರೆ. ಅವರು ಖಂಡಿತವಾಗಿ ಹಾಗೆ ಹೇಳಿದವರು ಸತ್ಯವೇ ಹೇಳಿದ್ದಾರೆ. ಮತ್ತು ಈ ಯಾರು ಮುಸುಕುದಾರಿ ಹೇಳುವ ವ್ಯಕ್ತಿಯನ್ನು ನಾನು ಖಂಡಿತವಾಗಿ, ನನ್ನ ಸಂಶಯದ ವ್ಯಕ್ತಿ ಹೌದು ಅಂತಾದರೆ, ಆ ಭೀಮ ಅಂತ ಹೇಳುವನ, ಅವನಿಗೆ ಭೀಮ ಅಂತ ಹೆಸರು ಕೊಟ್ಟದ್ದು ಅವನ ಶರೀರವನ್ನು ನೋಡಿ ಕೊಟ್ಟಿರ್ಬೋದು. ಆ್ಯಕ್ಚುಲಿ ಅವನ ಹೆಸರು ಭೀಮ ಅಲ್ಲ. ಅವನಿಗೆ ಪವರ್ ಟೀಮಿಂದ ನಾನೊಂದು ಕೇಳ್ತಾ ಇರೋದು, ಅವನಿಗೆ ಬಕಾಸುರ ಅಂತ ನೀವು ಹೆಸರು ಇಟ್ಟರೆ ತುಂಬ ಒಳ್ಳೆಯದಾಗ್ತದೆ. ಯಾಕೆಂದರೆ ಅವನು ಭೀಮ ಅಂತ ಇಟ್ಟಿದ್ದಾನೆ, ನಾವು ಬಕಾಸುರ ಅಂತ ಇಡುವ ಅಂತ. ಯಾಕೆಂತ ಹೇಳಿದರೆ, ನನ್ನ ಸಂಶಯದಲ್ಲಿ ಇರುವ ವ್ಯಕ್ತಿ ಖಂಡಿತವಾಗಿಯೂ ನಮ್ಮ ಅಂಗಡಿಗೆಲ್ಲ ಬರ್ತಿದ್ದ. ಎಲ್ಲ ಧರ್ಮಸ್ಥಳದ ವ್ಯಾಪಾರಸ್ಥರ ಹತ್ರ ಕೇಳಿದರೆ ಗೊತ್ತಾಗ್ಬೋದು, ಪ್ರತಿಯೊಂದು ಅಂಗಡಿಗೆ ಅವನು ವಾರಕ್ಕೊಮ್ಮೆ ಬಂದೇ ಬರ್ತಾ ಇದ್ದ, ಲುಂಗಿ ಉಟ್ಕೊಂಡು ನೆಗಾಡ್ಕೊಂಡೇ ಇರೋದವನು. ಬಂದು ಸೈಡಲ್ಲಿ ನಿಂತ್ಕೊಳ್ತಾ ಇದ್ದ, ಅಣ್ಣ ಚಹಾ ಕುಡಿಲಿಕ್ಕೆ ಕೊಡಿ ಅಂತ. ನಾವು ದುಡ್ಡು ಕೊಡ್ತಾ ಇದ್ದೆವು, ಒಂದಷ್ಟು ತಿಂಡಿಯನ್ನು ಬಾಚಿ ಕೊಡ್ತಾ ಇದ್ದೆವು. ಸ್ವಲ್ಪ ಡ್ಯಾಮೇಜ್ ಇರುವಂಥ ಆಟಿಕೆಗಳನ್ನು ಕೂಡ ಅವನಿಗೆ ಕೊಟ್ಟಂಥದ್ದು ಇದೆ. ಸೊ ಅವನು ಅದನ್ನು ತಗೊಂಡೋಗಿ ಬಕಾಸುರನಾಗಿ ತಿಂದಿರ್ಬೋದು. ಮತ್ತು ಚಿನ್ನದ ವಿಷಯ ಹೇಳಿದರು ನಿನ್ನೆ ಕೇಶವ ಪಿ ಬೆಳ್ಳಾಲ್ ಅವರು ಹೇಳಿದರು. ಅದಕ್ಕೆ ನಾನು ಒಂದು ಹೇಳ್ತೇನೆ, ನಾನು ತಿಳ್ಕೊಂಡಂಥ ವ್ಯಕ್ತಿ ಖಂಡಿತವಾಗಿಯೂ ಈ ಮುಸುಕುದಾರಿ ಹೌದು ಅಂತಾದರೆ ಪ್ರತ್ಯಕ್ಷ ಸಾಕ್ಷಿ ನಾನಿದ್ದೇನೆ. ನಾನು ಅವನು ಚಿನ್ನವನ್ನು ಕೊಡುವುದನ್ನು ನೋಡಿದ್ದೇನೆ, ಹಾಗೂ ಅವನು ನನಗೂ ಕೂಡ ಮೊಬೈಲ್ ಬೇಕಂತ, ಆಗ ಕೀಪ್ಯಾಡ್ ಫೋನ್ ಇತ್ತು, ಮೊಬೈಲ್ ಟಚ್ ಫೋನ್ ಇರಲಿಲ್ಲ, ನನಗೂ ಕೂಡ ಕೇಳಿದ್ದಾನೆ ಬೇಕಂತ. ನಾಳೆ ಹೇಳ್ತದೆ ಇವನು ತಗೊಂಡಿರ್ಬೋದು ಅವನ ಹತ್ರ ಚಿನ್ನ ಅಥವಾ ಮೊಬೈಲ್ ತಗೊಂಡಿರ್ಬೋದು. ಬಾಲಕೃಷ್ಣ ಅವರಿದ್ದಾರೆ. ಅಂದ್ರೆ ನಮ್ಮ ಟೈಮ್ ಕಮ್ಮಿ ಇದೆ. ಸತ್ತ ಹೆಣ ಹೂತ ಅಸ್ಥಿ ಪಂಜರನೇ ಸತ್ಯ ಹೇಳ್ಬೋದಿದ್ರೆ, ಜೀವಂತ ಸಾಕ್ಷಿಗಳು ಇಲ್ಲಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಹೂತ ಹಾಕಿದ ಅಸ್ಥಿ ಪಂಜರನೇ ಎದ್ದು ಬಿಟ್ಟು ಸತ್ಯ ಹೇಳ್ಬೋದಾದ್ರೆ, ಜೀವಂತವಾಗಿ ನೋಡಿದ್ದ ನಾವೇ ಇಲ್ಲಿದ್ದೀವಿ ಅಂತ ಹೇಳ್ತಾ ಇದ್ರು. ಇಲ್ಲೊಂದು ನೋಡಿ, ಈಗ ಒಬ್ರು ಹೇಳಿದ್ರು, ಗುಡಿಸಲು ಇದ್ದವರು 3 ಫ್ಲೋರ್ ಮನೆ ಆಗಿದೆ, ಕೆಲವರು 16,000 ಸ್ಕ್ವೇರ್ ಫೀಟ್ ಮನೆ ಕಟ್ಟಿದ್ದಾರೆ, ಕೆಲವರು 2 ಎಕರೆ ಇದ್ದವರು 300 ಎಕರೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಹೆಂಗಾಯ್ತು ಅಂತ ಸ್ಥಳೀಯರಿಗೆ ಗೊತ್ತಿದೆ ಅಂತ ಹೇಳ್ತಾರೆ.
ನೀವು ನೆನಪಿಡ್ಬೋದು, ಕಾರ್ಕಳದ ಸ್ಪೀಚಲ್ಲಿ ನಾನು ಕೆಲವು ಬ್ಯಾಲೆನ್ಸ್ ಶೀಟ್ಗಳನ್ನು ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಮತ್ತೆ ಕೆಲವು RTGS ನಂಬರ್ಗಳನ್ನು ಓದಿದ್ದೆ. ಲಕ್ಷಾಂತರ ವ್ಯವಹಾರಗಳು, ಕೋಟ್ಯಾಂತರ ವ್ಯವಹಾರಗಳು ಮಹೇಶ್ ತಿಮರೋಡಿ ಅಕೌಂಟ್ ಅಲ್ಲಿ ಹೆಂಗಾಯ್ತು ಅಂತದನ್ನು ಹೇಳಿದೀನಿ. ಈಗ ನೋಡಿ, ಸ್ಥಳೀಯರು ಹೇಳ್ತಾ ಇದ್ದಾರೆ, ನಿಮ್ಮ ಭಾವನೆಗಳನ್ನು, ಅವರ ಭಾವನೆಗಳನ್ನು ಸೋಲ್ ಅಂದ್ರೆ ಆತ್ಮಸಾಕ್ಷಿಯಾಗಿ ನಾವು ನುಡಿತಾ ಇದ್ದೀವಿ. ಇಲ್ಲಿಂದ ಈ ಧರ್ಮ ಪುಣ್ಯ ಭೂಮಿಯಲ್ಲಿ ನಾವು ಬೆಳೆದಿದ್ದೀವಿ, ಕಾವಂದರನ್ನು ನಾವು ನೋಡಿದ್ದೀವಿ. ಇದು ಹಿಂದೂ ಧರ್ಮಕ್ಕೆ, ಅಣ್ಣಪ್ಪನಿಗೆ, ಮಂಜುನಾಥನಿಗೆ, ಕಾವಂದರಿಗೆ ಮಸಿ ಬಳಿತಾ ಇದೆ. ಈ ಹೋರಾಟದ ಹಿಂದೆ ಅನಾಮಿಕರಿದ್ದಾರೆ. ಅವರು ಬಕಾಸುರ ಹೇಳಿದ್ರು, ಈಗ ಒಂದು ಬಕಾಸುರನನ್ನು ನಾವು ನೋಡಿದ್ದೀವಿ, ಉಳಿದ ಬಕಾಸುರರು ಅನಾಮಿಕರು, ಇದರ ಹಿಂದೆ ಕಾಣದ ಕೈವಾಡ ಇದೆ ಅಂತ ಹೇಳ್ತಾರೆ. ನಾವು ನಿಮಗೆ ತೋರಿಸಿದ್ದೀವಿ, ಕೆಲವು ಕಾಣದ ಕೈಗಳನ್ನು ನಾವು ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ಬಯಲು ಮಾಡಿದ್ದೀವಿ. ಉಳಿದಿದ್ದನ್ನು ಈಗ ಐ ಥಿಂಕ್ ನಮ್ಮ ಈಗಿನ ಮಧ್ಯಾಹ್ನದ ಗ್ರೌಂಡ್ ರಿಪೋರ್ಟ್ ನಾವು ಪಾಯಿಂಟ್ ನಂಬರ್ 7, 8 ಇಂದ ಮಾತ್ರ ಅಲ್ಲ, ಇಲ್ಲಿರುವ ಸ್ಥಳೀಯ ಅಂಗಡಿಯಿಂದ, ಯಾತ್ರಾರ್ಥಿಗಳಿಂದ ನಾವು ಗ್ರೌಂಡ್ ರಿಪೋರ್ಟ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಕುತೂಹಲಕಾರಿಯಂತಹ ಗ್ರೌಂಡ್ ರಿಪೋರ್ಟ್ ಅನ್ನು ನಾನು ನಿಮಗೆ ಇವತ್ತು ಸಂಜೆ ಕೊಡ್ತೀನಿ. ಅದು ಎಲ್ಲಿ ಅಂದ್ರೆ ಪಾಯಿಂಟ್ ನಂಬರ್ 13. ಎಲ್ಲರೂ ವೀಕ್ಷಕರೇ ವೆಯ್ಟ್ ಮಾಡಿ. ಇಷ್ಟರಾಗಲೇ ಮಟ್ಟಣ್ಣವರ ಟೀಮು ಕೆಲವು ಯೂಟ್ಯೂಬ್ ಪ್ಯಾಕೇಜ್ಗಳು 13ರಲ್ಲಿ ಹಲವು ಶವಗಳಿದೆ, ತಾವೇ ಊತ ಹಾಕಿದಂಗೆ ಅದರಲ್ಲಿ ಲೆಕ್ಕವನ್ನು ಕೊಡ್ತಾ ಇದ್ದಾರೆ, ಇಷ್ಟು ಶವಗಳೇ ಒಳಗಡೆ ಇದೆ ಅಂತ. ಆ ಗ್ರೌಂಡ್ ರಿಪೋರ್ಟ್ ಅನ್ನು ನಾನು ನಿಮಗೆ ಸಂಜೆ ಒಳಗೆ ಕೊಡ್ತೀನಿ. ಅದು ಮಾತ್ರ ಅಲ್ಲದೆ ಪವರ್ ಟಿವಿಯವರ ಎರಡು ಗುಂಡಿಗಳು ಬಾಕಿ ಇದ್ದಾವೆ. ನಾನು ನಿಮ್ಗೆ ಹೇಳಿದೀನಿ, 13 ಗುಂಡಿ ಅವರದಾದ್ರೆ 2 ಗುಂಡಿ ನಮ್ದು. SIT ಅವರ ಹತ್ರ ಅಗಿಸ್ತೀವಿ. ಐ ಥಿಂಕ್ ಈ ಧರ್ಮದ ಯುದ್ಧ, ಈ ಮಹಾಯುದ್ಧ, ಈ ಗ್ರೌಂಡ್ ರಿಪೋರ್ಟ್ ಇಡೀ ದಿನ ಇವತ್ತು ಮುಂದುವರಿಯುತ್ತೆ. ಶರತ್. ಎಸ್ ಥ್ಯಾಂಕ್ ಯು ರಾಕೇಶ್ ಶೆಟ್ಟಿ ಸರ್.